Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 15, ಜೀವಕೋಶದಲ್ಲಿನ ಕೋಶ ಕೇಂದ್ರದ ಕಾರ್ಯವೇನು? ಇದು ಕೂಡ ಸುಲಭವಾದ ಪ್ರಶ್ನೆ ಆಗಿದೆ. ನೋಡಿ, ಕೋಶ ಕೇಂದ್ರ ಅಂದ್ರೇನು? ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಅಂತ ಕರೀತಾರೆ ಅಲ್ವಾ? ಸೊ ಇದನ್ನ ಕೋಶ ಕೇಂದ್ರ ಅಂದ್ರೆ ಕೇಂದ್ರ ಬಿಂದು ಆಗಿದೆ. ಅದೇ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಜೀವಕೋಶದಲ್ಲಿ. ಏನಕ್ಕಂದ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಒಳಗಡೆ DNA ಮಟೀರಿಯಲ್ ಇರುತ್ತೆ ಅಲ್ವಾ? ಆ DNA ಮಟೀರಿಯಲ್ ಏನ್ ಮಾಡ್ತಾ ಇದೆ? ಅನುವಂಶೀಯತೆಯನ್ನ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಕ್ಯಾರಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಕೋಶ ಕೇಂದ್ರ ಬಿಂದು ಅಂತ ಕರೀತಾರ. ಓಕೆ, ಜೀವಕೋಶದಲ್ಲಿನ ಕೋಶ ಕೇಂದ್ರದ ಕಾರ್ಯವೇನು ಅಂತ ಕೇಳ್ತಾ ಇದ್ದಾರೆ. ಇದೇನ್ ಮಾಡ್ತಾ ಇದೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು. mRNA ಸಿಂಥಸೈಸ್ ಮಾಡತ್ತೆ. mRNA ಇಂದ ಏನಾಗ್ತಾ ಇದೆ? ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಇದೆ. ಸೊ ಇದ್ರಲ್ಲಿ ಕೋಶ ವಿಭಜನೆಗಳಾಗತ್ತೆ. ಕೋಶ ವಿಭಜನೆ ಆಗತ್ತೆ, ಮತ್ತೆ ಸಂತಾನೋತ್ಪತ್ತಿ ಕೂಡ ಆಗತ್ತೆ, ಪ್ರೋಟೀನ್ ಸಿಂಥಸಿಸ್ಗಳು ಕೂಡ ಆಗತ್ತೆ. ಸೊ ಇದೆಲ್ಲವೂ ಕೂಡ ಏನು ಕಾರ್ಯಗಳೇ. ಸೊ ಇದು ಕೋಶ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತಿದೆ ಕೋಶ ವಿಭಜನೆಯ ಮೂಲಕ. ಓಕೆ, ಥ್ಯಾಂಕ್ ಯು.